ಗಮನ ಇಟ್ಟು ನೋಡಿ, ಇದು ಕರ್ಮರೇಖೆ ಅಥವಾ ಭಾಗ್ಯರೇಖೆ. ಈ ಭಾಗ್ಯರೇಖೆಯ ಸಂಚಾರದಲ್ಲಿ ಒಂದು ಸಹಾಯಕ ಭಾಗ್ಯರೇಖೆ ರಚನೆ ಆಗ್ತಾ ಇದೆ. ಅಂದರೆ ಜೀವನದ ಆ ಒಂದು ಹಂತದಲ್ಲಿ ನಿಮ್ಮ ಆದಾಯ ದ್ವಿಗುಣವಾಗುತ್ತೆ, ಇನ್ಕಮ್ಮು ಡಬಲ್ ಆಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ನೋಡಿ, ಯಾರ ಹಸ್ತದಲ್ಲಿ ಭಾಗ್ಯರೇಖೆ ಪ್ರಾರಂಭದಿಂದ ಕೊನೆಯವರೆಗೂ ಎಲ್ಲಿಯೂ ಟಿಸಲೊಡೆಯದೆ ಸಂಪೂರ್ಣವಾಗಿ ಮತ್ತು ಸದೃಢವಾಗಿ ಮೂಡಿರುತ್ತದೋ ಅಂಥವರಿಗೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಚೆನ್ನಾಗಿರ್ತದೆ. ಹಣದ ಹೆಚ್ಚು ಕೊರತೆ ಅಂತಕ್ಕಂಥದ್ದು ಇರೋದಿಲ್ಲ, ಹೆಚ್ಚು ಹೆಚ್ಚು ಹಣ ಬಂದು ಬೀಳುತ್ತೆ ಅಂತನೂ ಅಲ್ಲ. ಇದರರ್ಥ ಈ ರೀತಿ ರೇಖೆಯುಳ್ಳ ವ್ಯಕ್ತಿಗೆ ಹೆಚ್ಚು ಹಣ ಮಾಡುವ ಆಪರ್ಚುನಿಟೀಸ್ಗಳು ಅಂದರೆ ಅವಕಾಶಗಳು ಒದಗಿ ಬರ್ತಾ ಇರ್ತವೆ. ಮತ್ತು ಯಾವ ಹಂತದಲ್ಲಿ ಈ ಭಾಗ್ಯರೇಖೆ ಡಬಲ್ ಆಗ್ತಾ ಇದೆಯೋ ನೋಡಿ, ಜೀವನದ ಆ ಒಂದು ಸಮಯದಲ್ಲಿ, ಇಲ್ಲಿ ಅರೌಂಡ್ 35 ಅಂತ ಹೇಳಿ ಬರುತ್ತೆ, ಆ ಒಂದು ಸಮಯದಲ್ಲಿ ಆ ಒಂದು ಹಂತದಲ್ಲಿ ಇನ್ಕಮ್ ಡಬಲ್ ಆಗ್ತಕ್ಕಂಥ ಸಾಧ್ಯತೆಗಳಿರ್ತದೆ. ಅರ್ಥಾತ್ ನಿಮ್ಮ ಇನ್ಕಮ್ಗೆ ಇನ್ನೊಬ್ಬರ ಆಸರೆ ಅಥವಾ ಬೆಂಬಲ ಸಿಗುತ್ತೆ, ಅಥವಾ ಪ್ಯಾಸಿವ್ ಇನ್ಕಮ್ ಪ್ರಾರಂಭವಾಗ್ತಕ್ಕಂಥ ಸಮಯ ಅನ್ನುವ ಸೂಚನೆಯನ್ನ ಈ ರೇಖೆ ಹೇಳುತ್ತೆ. ಥ್ಯಾಂಕ್ ಯು.